ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಅದರಲ್ಲಿ ಶ್ರುತಿ ರವಿ ಬೈಕ್ ಹತ್ಕೊಂಡು ಹೋಗ್ತಿರೋದನ್ನ ಶ್ರುತಿಯರ ಅಪ್ಪ ಅಮ್ಮ ನೋಡ್ರಿ ಅಲ್ಲಿ ಅವಳು ಯಾರ ಜೊತೆನೇ ಬೈಕ್ ಹತ್ಕೊಂಡು ಹೋಗ್ತಿದ್ದಾಳೆ, ನಾವು ಫ್ರೀಡಮ್ ಕೊಟ್ಟಿರೋದೇ ತಪ್ಪಾಗೋಯ್ತಲ್ಲ, ಅವಳನ್ನ ಬೇಗ ಮದುವೆ ಮಾಡಬೇಕು ಅಂದಾಗ ಅವರಪ್ಪ ಬಾ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಇಲ್ಲಿ ಶ್ರುತಿ ಡೈಲಾಗ್ ಹೇಳ್ತಿರ್ತಾಳೆ, ನನ್ನ ತಂದೆ ತಾಯಿನ ಯಾವತ್ತೂ ಬಿಟ್ಕೊಡಲ್ಲ, ಅವ್ರ ಮಾತು ಮೀರಿ ಯಾವತ್ತೂ ಯಾವ ಕೆಲಸನೂ ಮಾಡಲ್ಲ ಸರ್. ನನ್ನ ತಂದೆ ತಾಯಿ ನನಗೆ ದೇವ್ರದ್ದು ಇದ್ದಂಗೆ, ಅವ್ರು ತೋರಿಸಿದವ್ರನ್ನೇ ಮದುವೆ ಆಗೋದು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಅವ್ರ ಅಪ್ಪ ಅಮ್ಮ ಬಂದು ನಿಂತ್ಕೋತಾರೆ. ಆಗ ಸರ್ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ, ನಾನು ಅಪ್ಪ ಅಮ್ಮನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಲ್ಲ ಸರ್, ನಾನು ಆ ಹುಡುಗಿ ಥರ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತಾರೆ. ಆಗ ಶ್ರುತಿ ಅವ್ರ ಅಮ್ಮ ಅಪ್ಪನ ಹತ್ರ ಬಂದು, ಏನು ಅಪ್ಪ ಅಮ್ಮ ಇಲ್ಲಿ ಬಂದಿದ್ದೀರಾ ಅಂದಾಗ ಊಟ ತಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಜನನು ಆಚೆ ಬಂದು ಕೂತ್ಕೋತಾರೆ. ಆಗ ಶ್ರುತಿ ಸ್ಟುಡಿಯೋಗೆ ಬನ್ನಿ ಅಂತ ಎಷ್ಟು ಸಲ ಕರೆದಿದ್ದೆ, ಯಾವತ್ತೂ ಬಂದಿಲ್ಲ, ಇವತ್ತು ಬಂದಿದ್ದೀರಾ ಅಂದರೆ ಏನೋ ವಿಷಯ ಇದೆ ಅಂತ ಅರ್ಥ. ಏನದು ಅಪ್ಪ, ಕೆಲಸ ಮಾಡ್ತಿದ್ದೀನಿ ಅಂತ ನೋಡಿದ್ರಾ ಅಂದಾಗ ಅಪ್ಪ ತುಂಬ ಚೆನ್ನಾಗಿ ಮಾಡ್ತಿದ್ದೀಯಾ ಶ್ರುತಿ, ಇದು ಚಿಕ್ಕ ಡೈಲಾಗು, ಇನ್ನು ದೊಡ್ಡ ಡೈಲಾಗ್ ಎಲ್ಲ ಮಾತಾಡ್ತೀನಿ ಗೊತ್ತಾ ಅಂದಾಗ ಅವರಮ್ಮ, ಯಾರ ಜೊತೆ ಸುತ್ತಾಡ್ತಿದ್ದೆ ಬೈಕಲ್ಲಿ ಅಂದಾಗ ಅವರಪ್ಪ, ಶ್ರುತಿ ಬೆಳಗ್ಗೆ ಬೈಕಲ್ಲಿ ಹೋಗ್ತಿದ್ಯಲ್ಲಮ್ಮ ಅವರು ಯಾರು ಅಂತ ಕೇಳಿದಾಗ ಶ್ರುತಿ, ನೀವು ಊಟ ಕೊಡೋಕ್ಕೆ ಬಂದಿಲ್ಲ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೀರಾ. ಯಾರು ಅಂದರೆ ಈಗಷ್ಟೇ ಪರಿಚಯ ಆಗಿರೋದು, ಅವನ ಹೆಸರು ರವಿ, ನನ್ನ ಫ್ರೆಂಡು, ನಾನು ಮನೆಗೆ ಬರೋವರೆಗೂ ವೆಯ್ಟ್ ಮಾಡಿದೆ, ನಾನು ಕೆಲಸ ಮಾಡೋದಕ್ಕೆ ಬಂದು ಕೇಳ್ತಿದ್ದೀರಾ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಅವ್ರ ಅಪ್ಪ ಅಮ್ಮ ಮನೆಗೆ ಬಂದ್ಮೇಲೆ ಮಾತಾಡಿದ್ರಾಯ್ತು, ಅವ್ರ ಫ್ರೆಂಡು ಅಂತ ಹೇಳ್ತಿಲ್ವಾ ಬಾ ಅಂತ ಹೇಳಿ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರೋಹಿಣಿ ಶಾಂತಿಗೆ ಎಕ್ಸಸೈಸ್ನ ಹೇಳ್ಕೊಡ್ತಿರ್ತಾರೆ. ಆಗ ಶಾಂತಿ ಅಯ್ಯೋ ಅಂತಾರೆ. ಆಗ ರೋಹಿಣಿ ಏನಾಯ್ತು ಅತ್ತೆ ಅಂದಾಗ ಶಾಂತಿ, ಆಗಲ್ಲಮ್ಮ ನನ್ನ ಕೈಲಿ, ನೀನು ಒಳ್ಳೆ ರಬ್ಬರ್ ಗೊಂಬೆ ಥರ ಬೆಂಡಾಗ್ತೀಯಮ್ಮ ಅಂದಾಗ ರೋಹಿಣಿ, ಅತ್ತೆ ನೀವು ಹಾಗೆಲ್ಲ ಮಾಡಿದ್ರೇನೆ ಸೊಂಟ ನೋವು ಕಮ್ಮಿ ಆಗೋದು, ಬನ್ನಿ ಅಂದಾಗ ಶಾಂತಿ, ಬೇಡ ಕಣಮ್ಮ ಇದೆಲ್ಲ ನನಗೆ ಬರಲ್ಲ, ಇದನ್ನು ಮಾಡೋಕ್ಕೆ ಹೋಗಿ ಮತ್ತೆ ಏನಾದರೂ ಎಡವಟ್ಟಾಗಿ ತೊಂದರೆ ಆದರೆ ಏನು ಮಾಡೋದು ಅಂತಾರೆ. ರೋಹಿಣಿ, ಏನೂ ಆಗಲ್ಲತ್ತೆ, ನಾನು ಹೇಳ್ಕೊಟ್ಟಂಗೆ ಮಾಡಿ ಎಲ್ಲ ಸರಿಯಾಗುತ್ತೆ ಸರಿನಾ, ಇಬ್ಬರು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಎಕ್ಸಸೈಸ್ನ ಮಾಡ್ತಿರ್ತಾರೆ. ಆಗ ಶಾಂತಿ, ಅಯ್ಯೋ ಆಗಲ್ಲ ಕಣಮ್ಮ, ಸೊಂಟ ಇಟ್ಕೊಬಿಟ್ಟಿದೆಯಮ್ಮ, ಆಗಲ್ಲ ಅಂತಿರ್ತಾರೆ. ಅಲ್ಲಿಗೆ ರಂಗನಾಥ್ ಬಂದು, ಏನೇ ಇದು ಶಾಂತಿ, ಏಕೆ ನಾಲ್ಕಲ್ಲಲ್ಲಿ ನಿಂತಿದೀಯಾ ಪ್ರಾಣಿಗಳ ಥರ ಅಂದಾಗ ಶಾಂತಿ ಎದ್ದು ನಿಂತ್ಕೊಬಿಡ್ತಾರೆ. ಇಲ್ಲ ರೀ ನೋಡಿ ಅಂದಾಗ ರಂಗನಾಥ್, ಏನೇ ಇದು ದಿನ ಒಂದು ಅವತಾರ, ನೆನ್ನೆ ನೋಡಿದ್ರೆ ತಕದೀನಿ ಅಂತ ಡ್ಯಾನ್ಸ್ ಮಾಡ್ತಿದ್ದೆ, ಇವತ್ತು ಇನ್ನೊಂದು ಅಂದಾಗ ಶಾಂತಿ, ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾವು ಯೋಗಾಸನ ಮಾಡ್ತಿದ್ವಿ ನೋಡಿ ಅಂತ ಹೇಳಿ ಸೊಂಟನ ಅಳ್ಳಾಡಿಸ್ತಾ ಇದನ್ನು ಮಾಡಿದರೆ ಹೆಂಗಾಗಿ ಕಾಣ್ತೀವಂತೆ ಅಂದಾಗ ರಂಗನಾಥ್, ಹೆಂಗಾಗ್ತೀಯಾ, ಅದಕ್ಕೆ ಹೆಂಗೆಂಗೋ ಆಡೋದು ಬೇಡ, ಇದನ್ನೇ ಯೋಗಾಸನ ಅಂತಾರ, ನಾನೆಲ್ಲೋ ಮಲ್ಕೊಂಡು ಮರ ಹತ್ತೋ ಅಭ್ಯಾಸ ಮಾಡ್ತಿದ್ದೀಯಾ ಅನ್ಕೊಂಡ್ಬಿಟ್ಟೆ, ನಾನು ವಾಕಿಂಗ್ಗೆ ಕರೆದಾಗ ಮಂಡಿ ನೋವು ಅದು ನೋವು ಇದು ನೋವು ಅಂತ 108 ಕಾರಣ ಹೇಳ್ತೀಯ, ಈಗ ದಿಢೀರಂತ ಯೋಗ ಅಭ್ಯಾಸ ಶುರು ಮಾಡಿಬಿಟ್ಟಿದೆಯಲ್ಲ, ಏನು ಸಮಾಚಾರ ಅಂದಾಗ ಶಾಂತಿ ಹೇಳ್ತಾರೆ, ಅದು ನಿನ್ನೆ ಡ್ಯಾನ್ಸ್ ಮಾಡಿದ್ವಲ್ಲ ಆವಾಗ ಸ್ವಲ್ಪ ಬೆನ್ನು ಇಟ್ಕೊಳ್ಳೋಂಗೆ ಆಗ್ಬಿಟ್ಟಿದೆ, ಅದಕ್ಕೆ ರೋಹಿಣಿ ಯೋಗಾಸನ ಹೇಳ್ಕೊಡ್ತೀನಿ ಅಂದ್ಲು ಅಂದಾಗ ರಂಗನಾಥ್, ವಯಸ್ಸಿಗೆ ತಕ್ಕನಾಗೆ ಇದ್ರೆ ಈಗೆಲ್ಲ ಆಗಲ್ಲ ಕಣೆ ಅಂದಾಗ ಶಾಂತಿ, ಏನು ಕಿಂಡಲ್ ಮಾಡ್ತಿದ್ದೀರಾ ಅಂತಾರೆ. ಆಗ ರಂಗನಾಥ್, ನಿಧಾನವಾಗಿ ನೋಡಿಕೊಂಡು ಹೆಜ್ಜೆ ಇಡೋ ಟೈಮಲ್ಲಿ ಜಿಂಕೆಯಾಗೆ ಆಡ್ತೀನಿ ಅಂತ ಹೋದರೆ ಹೀಗೆ ಅವತಾರ ಆಗೋದು ಅಂದಾಗ ಶಾಂತಿ ಕೊಂಡೇಣಮ್ಮ, ರೋಹಿಣಿ ಎಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ದಾರೆ ಅಂತ, ನೀನೇ ಕೇಳ್ದಲ್ಲ ಯಾಕೆ ಡ್ಯಾನ್ಸ್ ಮಾಡೋದನ್ನು ಬಿಟ್ಬಿಟ್ರಿ ಅಂತ, ಇವ್ರ ಜೊತೆ ಸೇರಿಕೊಂಡು ನನ್ನ ಟ್ಯಾಲೆಂಟ್ ಎಲ್ಲ ಟರ್ಮಿನೇಟ್ ಆಗೋಗಿದೆ ಅಂದಾಗ ರಂಗನಾಥ್, ಅದು ಯಾವ ಅಂಶ ಟರ್ಮಿನೇಟ್ ಆಗೋಗಿದೆ ಹೇಳು, ಹೋಗಿ ಮಾತಾಡ್ಕೊ ಬರ್ತೀನಿ ಅಂತಾರೆ. ಆಗ ಶಾಂತಿ, ಜೋಕ್ ಮಾಡ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಶಾಂತಿ ನಗ್ತಿರ್ತಾರೆ. ಆಗ ರೋಹಿಣಿ, ಮಾವ ದಿನ ಯೋಗಾಸನ ಮಾಡಿದರೆ ತುಂಬ ಒಳ್ಳೆಯದು, ಯಾವ ನೋವು ಇರಲ್ಲ, ಬನ್ನಿ ನಿಮಗೂ ಹೇಳ್ಕೊಡ್ತೀನಿ ಅಂದಾಗ ರಂಗನಾಥ್, ನಾನಾ ಅಂತಿರ್ತಾರೆ. ಆಗ ಶಾಂತಿ, ಯೋಗ ಇವ್ರು ಒಂದು ಸಲ ಜಂಪ್ ಮಾಡಿದ್ರೆ ಇವ್ರಿಗೆ ನಿಂತ್ಕೊಳ್ಳೋಕೆ ಆಗಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಹೋಗಿ ಇವ್ರನ್ನ ಯೋಗ ಮಾಡೋಕ್ಕೆ ಕರಿತಿದೀಯಲ್ಲಮ್ಮ ನೀನು ಅಂದಾಗ ಮೈಕಲ್ ಜಾಕ್ಸನ್ ಥರ ಎಲ್ಲ ಮಾಡ್ತಾಳಮ್ಮ, ಅದೆಲ್ಲ ಇವಳಿಗೆ ಕಲಿತಾಳೆ ರೋಹಿಣಿ, ಅತ್ತೆಗೆ ಸಮಸ್ಯೆ ಇರೋದು ಮೈಯಲ್ಲ ಬಾಯಲ್ಲಿ, ಆ ಮಾತು ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಯೋಗ ಇದ್ರೆ ಹೇಳ್ಕೊಡಮ್ಮ, ಸ್ವಲ್ಪ ಕಂಟ್ರೋಲಲ್ಲಿ ಇದ್ರೆ ಒಳ್ಳೆಯದು, ನಾಳೆಗೆ ಟರ್ನ್ ಮಾಡೋದು ಆ ಥರ ಇರೋದು ಹೇಳ್ಕೊಡಮ್ಮ, ಬೆಳಗ್ಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಬಿದ್ದಿರುತ್ತೆ ಅದನ್ನು ಮಾಡೋದು ಬಿಟ್ಟು ಏನೇನೋ ಮಾಡ್ತಿದ್ದಾಳೆ, ಸ್ವಲ್ಪ ನೋಡಿಕೊಂಡು ಹೇಳ್ಕೊಡಮ್ಮ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಗಾಡಿ ಫ್ರೆಂಡ್ ತೆಗಿತೀವಲ್ಲ ಹಾಗೆ ಇವಳು ಫ್ರೆಂಡ್ ತೆಗಿಬೇಕಾಗುತ್ತೆ, ಹುಷಾರು, ನಾನು ಯೂನಿಯನ್ ಆಫೀಸ್ಗೆ ಹೋಗಿ ಬರ್ತೀನಿ ಅಂದಾಗ ಶಾಂತಿ ಹೋಗ್ತಾ ಹಾಗೆ ಮೀನನ್ನ ಒಳಗಡೆ ಬರೋಕ್ಕೆ ಹೇಳಿ ನಾನು ಕರೆದೆ ಅಂತ ಹೇಳಿ ಕೆಲಸಗಳಿವೆ ಮಾಡೋಕ್ಕೆ ಅಂದಾಗ ರಂಗನಾಥ್, ಆಗಬಹುದು ರೋಹಿಣಿ, ಕಷ್ಟನೋ ನಷ್ಟನೋ ಇರೋಳು ಒಬ್ಬಳೆ ಹೆಂಡತಿ, ಸರಿಯಾಗಿ ನೋಡ್ಕೊಳ್ಳಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ.
ಶಾಂತಿ ರೋಹಿಣಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ, ಅವರಿಗೆ ಹೊಟ್ಟೆ ಊರೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ನನ್ನ ಹಣೆ ಬರಹ ಇಂಥ ಗಂಡ ಸಿಕ್ಕಿರೋದು. ಗಂಡ ಹೆಂಡತಿ ಅಭಿರುಚಿ ಒಂದೇ ಥರ ಆಗಿಲ್ಲ ಅಂದರೆ ಜೀವನ ಪೂರ್ತಿ ಇಷ್ಟ ಇಲ್ಲದೆ ಸಂಸಾರ ಮಾಡಬೇಕಾಗುತ್ತೆ. ಆದರೆ ನೀನು ಆಗಲ್ಲ. ಮನೋಜ್ ಅಂತ ಒಳ್ಳೆ ಹುಡುಗ ನಿನಗೆ ಗಂಡನಾಗಿ ಸಿಕ್ಕಿದ್ದಾನೆ. ಅವನು ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೋತಾನೆ. ಈಚೆ ಮೀನಾ ಕಸ ಗುಡಿಸ್ತಿದ್ದಾಳೆ. ಆಗ ರಂಗನಾಥ್ ಬಂದು, ಮೀನಾ ನಾನು ಸ್ವಲ್ಪ ಯೂನಿಯನ್ ಆಫೀಸ್ ಕಡೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರಮ್ಮ, ನಿಮ್ಮ ಅತ್ತೆ ಮತ್ತು ರೋಹಿಣಿ ಒಳಗಡೆ ಯೋಗ ಮಾಡ್ತಿದ್ದಾರೆ. ನಿನ್ನೆ ತಕದಿಮ್ ಅಂತ ಕುಣಿತಿದ್ರಲ್ಲ, ಅದಕ್ಕೆ ಸ್ವಲ್ಪ ಉಳುಕಿರಬೇಕು, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇನ್ನೊಂದು ವಿದ್ಯೆ ಕಲಿತಾಳೋ, ಇನ್ನೇನು ಅವತಾರನೋ ಕರ್ಮ, ನಾನು ಹೋಗಿ ಬರ್ತೀನಿ ಅಂದಾಗ ಮೀನಾ ಕಾಫಿ ಕುಡ್ಕೊಂಡು ಹೋಗಿ ಮಾವ ಅಂತಾರೆ. ಅದಕ್ಕೆ ರಂಗನಾಥ್ ಬೇಡಮ್ಮ ಅಂತಾರೆ. ಆಗ ಶಾಂತಿ ಮೀನಾ ಅಂತ ಕರೆದಾಗ ಮೀನಾ ಒಳಗಡೆ ಹೋಗ್ತಾರೆ. ಆಗ ಶಾಂತಿ ಮಲ್ಕೊಂಡು ಯೋಗ ಮಾಡ್ತಿರ್ತಾರೆ. ಆಗ ಶಾಂತಿ ಮೀನಾ ತಲೆ ಕೆಳಗಾಗಿ ಕಾಣಿಸ್ತಿರ್ತಾರೆ. ಆಗ ಹೇ ಮೀನಾ ಯಾಕೆ ತಲೆ ಕೆಳಗಾಗಿ ನಿಂತಿದೀಯಾ ಅಂದಾಗ ರೋಹಿಣಿ ಅಯ್ಯೋ ಅತ್ತೆ ಸರಿಯಾಗಿ ತಿರುಗಿ ನೋಡಿ ಅಂದಾಗ ಎದ್ದು ನೋಡ್ತಾರೆ. ಅಬ್ಬಬ್ಬಾ ಏನಿದು, ಇಷ್ಟಕ್ಕೆ 10 ಕಿಲೋಮೀಟರ್ ಓಡಿರೋ ಥರ ಸುಸ್ತಾಗ್ತಿದೆ ಅಂದಾಗ ರೋಹಿಣಿ ಶುರುವಾಗಿ ಹಾಗೆ ಅತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂದಾಗ ಶಾಂತಿ ಸರಿನಮ್ಮ, ಇನ್ನು ಸ್ವಲ್ಪ ಎನರ್ಜಿ ಬರೋದಕ್ಕೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿಯೋಣವಾ ಅಂದಾಗ ರೋಹಿಣಿ ಅತ್ತೆ ಕಾಫಿ ಬೇಡ, ಎನರ್ಜಿ ಬರೋದಕ್ಕೆ ABC ಜ್ಯೂಸ್ ಕುಡಿತೀರಾ ಅಂದಾಗ ಶಾಂತಿ ಅದು ABC ಜ್ಯೂಸ್ ಅರ್ಲಿ ಮಾರ್ನಿಂಗ್ ಕುಡಿಬೇಕು, ಇವಾಗ ಬರೀ ಮಾರ್ನಿಂಗ್ ಅಲ್ವಾ, ಅದಕ್ಕೆ ಕಾಫಿ ಕುಡಿಯೋಣವಾ. ಆಗ ರೋಹಿಣಿ ನನಗೆ ಬೇಡ ಅತ್ತೆ ನೀವು ಮಾಡಿಸ್ಕೊಳ್ಳಿ ಅಂತಾರೆ. ಅಲ್ಲೇ ಮೀನಾ ಪೊರ್ಕೆ ಇಟ್ಕೊಂಡು ನಿಂತಿರ್ತಾಳೆ. ಆಗ ಶಾಂತಿ ಏಕೆ ಪೊರ್ಕೆ ಇಟ್ಕೊಂಡು ನಿಂತಿದ್ದೀಯಾ ಅಂದಾಗ ಮೀನಾ ನೀವು ಕರೆದ್ರಲ್ಲ ಅತ್ತೆ ಅದಕ್ಕೆ ಹಾಗೆ ಬಂದ್ಬಿಟ್ಟೆ ಅಂತಾರೆ. ಆಗ ಶಾಂತಿ ಹಾಗಂತ ಹೀಗೆ ಬಂದ್ಬಿಡ್ತೀಯಾ, ಅಲ್ಲ ಸ್ವಲ್ಪನೂ ಏನು ಇಲ್ವಾ ನಿನಗೆ, ಮೊದಲು ಅದನ್ನು ಆ ಕಡೆ ಎಸಿ ಅಂದಾಗ ಮೀನಾ ಆ ಕಡೆ ಇಡ್ತಾಳೆ. ಅತ್ತೆ ಯಾಕತ್ತೆ ಕರೆದಿದ್ದು ಅಂತ ಮೀನಾ ಕೇಳ್ತಾಳೆ. ಆಗ ಶಾಂತಿ ಹೋಗಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಬಾ ಅಂತ ಕೇಳಿದಾಗ ಮೀನಾ ಅತ್ತೆ ಕಸ ಕುಡಿಸ್ತಾ ಇದ್ದೆ ಅದನ್ನು ಮುಗಿಸಿ ಆದಮೇಲೆ ತರಲಾ ಅತ್ತೆ ಅಂತ ಕೇಳ್ತಾರೆ. ಆಗ ಶಾಂತಿ ಕೆಲಸ ಎಲ್ಲ ಮುಗಿಸಿ ನೀನು ಬಿಡುವಾದಾಗ ಕಾಫಿ ಮಾಡ್ಕೊ ಬರ್ತೀಯಲ್ಲ, ನಾನು ಆವಾಗ ಕುಡಿಬೇಕಾ, ಅಯ್ಯೋ ಮೊದಲು ಕಾಫಿ ಮಾಡ್ಕೊಬಾ ಹೋಗು ಅಂತ ಹೇಳ್ತಾರೆ. ಮೀನಾ ಹೋಗ್ತಿರ್ತಾಳೆ. ಆಗ ಶಾಂತಿ ಕಸ ಅಂದಾಗ ಮೀನಾ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಶಾಂತಿ ಅಲ್ಲೇ ಇದೆ ಅದನ್ನ ಎತ್ಕೊಂಡು ಹೋಗು ಅಂತ ಹೇಳಿದಾಗ ಮೀನಾ ಕೋಪದಲ್ಲಿ ಪೊರ್ಕೆನ ಒಳಗಡೆ ಹಾಕ್ತಾಳೆ. ಆಗ ಶಾಂತಿ ಅವ್ರಿಗೆ ಬೇಜಾರಾಗುತ್ತೆ, ಹಾಗೆಲ್ಲ ಮಾತಾಡಿದಾಗ ಶಾಂತಿ ಅಯ್ಯೋ ಅವಳಿಗೆ ಪಾಪ ಅಂದ್ರೆ ನಾವು ನಾಳೆ ಅಯ್ಯೋ ಪಾಪ ಅವಳನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಹತ್ಕೊಂಡು ತಕತೈ ಅಂತ ಹೇಳಿ ಡ್ಯಾನ್ಸ್ ಮಾಡ್ಬಿಡ್ತಾಳೆ. ನೀನು ಅಷ್ಟೇ ಅವಳ ಹತ್ರ ಕೆಲಸ ಮಾಡ್ಕೋಬೇಕಿದ್ರೆ ಮಾತ್ರ ಮಾತಾಡು, ಸುಮ್ಮನೆ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡ ಆಯ್ತಾ ಅಂತ. ರೋಹಿಣಿ ನಾವು ಗಾರ್ಡನಲ್ಲಿ ಎಕ್ಸರ್ಸೈಸ್ ಮಾಡೋಣ ಅತ್ತೆ ಅಂತ ಹೇಳಿ ಶಾಂತಿನ ಗಾರ್ಡನ್ಗೆ ಕರ್ಕೊಬರ್ತಾರೆ. ಅಲ್ಲಿ ರವಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಆಗ ಶಾಂತಿನ ನೋಡಿ ಏನಮ್ಮ ಇದು ಏನು ಇದೆಲ್ಲ ಅಂತ ಹೇಳಿದಾಗ ಶಾಂತಿ ನೆನ್ನೆ ಡ್ಯಾನ್ಸ್ ಮಾಡ್ತಿದ್ವಲ್ಲೋ ಆವಾಗ ಸ್ವಲ್ಪ ಬೆನ್ನು ನೋವಾಗ್ಬಿಟ್ಟಿದೆ, ಅದಕ್ಕೆ ನಿಮ್ಮ ಅದಕ್ಕೆ ಯೋಗ ಹೇಳ್ಕೊಡ್ತಾ ಇದ್ಲು ಅಂತ ಹೇಳಿದಾಗ ರೋಹಿಣಿ ರವಿ ನಿನಗೂ ಯೋಗ ಮಾಡಿಸ್ಲಾ ಅಂತ ಕೇಳಿದಾಗ ಬೇಡ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಗೆ ಕಾಫಿ ತಗೊಬರ್ತಾಳೆ. ಆಗ ಶಾಂತಿ ಇಷ್ಟೊತ್ತು ಬೇಕಾ ನಿನಗೆ ಕಾಫಿ ಮಾಡ್ಕೊಬರೋಕ್ಕೆ ಅಂತ ಹೇಳಿ ಕುಡಿದಾಗ ಕಾಫಿ ಉಗಿದ್ಬಿಟ್ಟು ಏನಿದು ಕಾಫಿನಾ ಅಂತ ಕೇಳಿದಾಗ ಮೀನಾ ಅತ್ತೆ ನಿಮಗೆ ಸ್ವಲ್ಪ ಸೊಂಟ ನೋವು ಅಂತ ಮಾವ ಹೇಳ್ತಿದ್ರು, ಅದಕ್ಕೆ ಶುಂಠಿ ಮಾಡ್ಕೊಬಂದಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಆಗ ನಿನ್ನ ಕೇಳಿದ್ನ ಶುಂಠಿ ಬಂದು ಮಾಡ್ಕೊಬಾ ಅಂತ, ಸಕ್ಕರೆನೂ ಇಲ್ವಲ್ಲೇ ಅಂತ ಹೇಳ್ತಾರೆ. ಆಗ ಮೀನಾ ಸ್ವಲ್ಪ ಸಕ್ಕರೆ ಹಾಕಿದ್ದೀನತ್ತೆ ಅಂತ ಹೇಳ್ತಾರೆ. ನನಗೇನು ಶುಗರ್ ಇದೆಯಾ ಈ ಥರ ಮಾಡ್ಕೊಬಂದಿದೆಯಲ್ಲ ಅಂತ ನಾನೇನಾದರೂ ಕೇಳಿದ್ನ ಅಂತ ಹೇಳಿದಾಗ ಮೀನಾ ಅತ್ತೆ ಈ ಥರ ಎಲ್ಲ ಕೋಪ ಮಾಡಿಕೊಂಡ್ರೆ ಶುಗರು BP ಎಲ್ಲ ಬರುತ್ತೆ ಅಂತ ಹೇಳ್ತಾಳೆ. ಆಂಟಿ ನೋಡಮ್ಮ ರೋಹಿಣಿ ಹೇಗೆ ಮಾತಾಡ್ತಿದ್ದಾಳೆ ಅಂತ ಹೇಳಿದಾಗ ಅತ್ತೆ ನನಗೆ ಬೇರೆ ಕೆಲಸ ಇದೆ ನಾನು ಮಾಡಬೇಕು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಶಾಂತಿ ಕಾಫಿನ ತೆಗೆದು ಮುಖದ ಮೇಲೆ ಏರಿಸ್ಬಿಡ್ತಾರೆ. ಆಗ ಮೀನಾಗೆ ಕೋಪ ಬಂದು ಶಾಂತಿ ಮುಂದ್ಗಡೆ ಬಂದು ನಿಂತ್ಕೋತಾಳೆ.